ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇದು ನನ್ನ ನಿನ್ನೆಯ ವ್ಲಾಗ್, ಅಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಂಡೇ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ತಿಂಗ್ಳಿಗೊಂದು ಸಲ ರೇಷನ್ ತರ್ತಾರೆ. ಸೊ ಹಾಗಾಗಿ ಈ ಮಂತು ಕೂಡ ರೇಷನ್ ತಂದಿದ್ರು. ಸೊ ರೇಷನ್ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ರೇಷನ್ ತರೋದಕ್ಕೆ ಮಾವ, ಇನ್ನು ನನ್ನ ಹಸ್ಬೆಂಡು ಬಿಟ್ಟರೆ ಮೈದಾ ಜೊತೆಗೆ ಹೋಗ್ತಾನೆ. ಸೊ ಇನ್ನು ಮೈದನಂತೂ ನಾವು ಜೊತೆ ಕಳಿಸ್ತೀವಿ ಅಂತ ಹೇಳಿದ್ರೆ, ಸೊ ರೇಷನ್ಗಿಂತ ಹೆಚ್ಚಾಗಿ ತಿನ್ನೋದು ತಿಂಡಿಗಳೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯಲ್ಲಿ ದೊಡ್ಡ ತಿಂಡಿ ಪೋತ ಅಂದರೆ ನನ್ನ ಮೈದಾ ಅಂತಲೇ ಹೇಳ್ಬೋದು. ಯಾಕಂದರೆ ಅವನಿಗೆ ಹಾಫ್ ಆನ್ ಅವರ್ಗೆ ಒಂದು ಸಲ ಏನಾದರೂ ತಿನ್ನೋದಕ್ಕೆ ಕೊಡ್ತಾನೆ ಇರಬೇಕು. ಇನ್ನು ಮನೆಯಲ್ಲಿ ತಿಂಡಿ ಏನಾದರೂ ಖಾಲಿ ಆಗಿತ್ತಂದರೆ ಇನ್ನು ಅತ್ತೆಗೆ ಹೇಳಿ ಏನಾದರೂ ಮಾಡಿಸ್ಕೊತಾನೆ. ಆ ಅತ್ತೆಗೆ ಹಿಂಸೆ ಕೊಡ್ತಾನೆ, ನನಗೆ ಅದೇ ಬೇಕು, ನನಗಿದೇ ಬೇಕು ಮಾಡಿಕೊಡು ಅಂತ ಹೇಳಿ. ಇನ್ನು ನಾನು ಮಾಡಿಕೊಡೋಣ ಅಂತ ಹೇಳಿದ್ರೆ ಅವನಿಗೆ ಅತ್ತೆ ಕೈ ಅಡುಗೆ ಬಿಟ್ಟು ಇನ್ಯಾರ ಕೈ ಅಡುಗೆನೋ ಅವನಿಗೆ ಹಿಡ್ಸೋದಿಲ್ಲ. ಸೊ ನಾನು ಅತ್ತೆಗೆ ಹೇಳ್ತಾ ಇರ್ತೀನಿ, ಸೊ ಇದೇ ಅಭ್ಯಾಸ ಮಾಡಬೇಡಿ, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಬರೋಳಿಗೆ ಹೆಂಡತಿಗೆ ಅಂತ. ಬಟ್ ಮೈದಾ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಫ್ಯೂಚರ್ ಬಗ್ಗೆ ಅವನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಇವಾಗ ಚೆನ್ನಾಗಿರಬೇಕು ಅಷ್ಟೇ, ಫ್ಯೂಚರ್ದೆಲ್ಲ ಯೋಚನೆ ಮಾಡಬಾರ್ದು. ಅಮ್ಮ ನೀನು ಮಾಡಿಕೊಡು ಅಂತ ಹೇಳಿ ಅಮ್ಮಂಗೆ ಬೈದು ಮಾಡಿಸ್ಕೊತಾನೆ. ನನಗಿದೇ ಬೇಕು, ಅದೇ ಬೇಕು, ನನಗೆ ಇದೇನೋ ಮಸಾಲೆ ದೋಸೆನೇ ಬೇಕು ಅಂತ ಕೇಳಿ ಮಾಡಿಸ್ಕೊತಾ ಇರ್ತಾನೆ. ಇನ್ನು ಅಮ್ಮನೂ ಮಾಡಿಕೊಟ್ಟಿಲ್ಲ ಅಂದರೆ ಅತ್ತೆ ಮಾಡಿಕೊಡಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಇಫ್ ಇನ್ ಕೇಸ್ ಅತ್ತೆ ಕೈಲಿ ಮಾಡೋದಕ್ಕಾಗಿಲ್ಲ ಅಂದರೆ, ಸೊ ಪಕ್ಕದಲ್ಲೇ ಒಂದು ಅಂಗಡಿ ಇದೆ, ಅಂಗಡಿಗೆ ಹೋಗಿ ಚಿಕ್ಕ ಚಿಕ್ಕ ತಿಂಡಿಗಳಿರುತ್ತೆ ಅಲ್ವಾ, ಸೊ ಮೈಸೂರು ಪಾಕು, ರಸಗುಲ್ಲ, ಮಿಠಾಯಿಗಳು ಆ ಥರ ತಂದು ತಿಂತಾನೆ. ಸೊ ನಾನು ಆಗಲೇ ಹೇಳಿದಾಗೆ ಅವನಿಗೆ ತಿನ್ನೋದಕ್ಕೆ ಮೇಯ್ನಾಗಿರಲೇಬೇಕು. ಸೊ ನಾನೇನು ಹೇಳೋದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಸೊ ನಾವು ರೇಷನ್ ತಂದಾಗ ರೇಷನ್ಗಿಂತ ಹೆಚ್ಚಾಗಿ ಸೊ ತಿನ್ನೋ ಐಟಮ್ ಕುರುಕ್ ತಿಂಡಿಗಳು ಅಂತೀವಲ್ಲ, ಕುರುಕ್ ತಿಂಡಿಗಳಂತ. ಸೊ ಕುರುಕ್ ತಿಂಡಿಗಳೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಅವನೊಬ್ಬನಿಗೆ ಅಷ್ಟೇ ತರೋದಿಲ್ಲ ಈ ಕುರುಕ್ ತಿಂಡಿಗಳನ್ನ. ಸೊ ಈ ಮನೇಲಿರೋರಿಗೆ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ತರ್ತಾನೆ. ರೇಷನ್ ತರೋದಕ್ಕೆ ನನ್ನ ಮೈದಾನು ಕೂಡ ಜೊತೆಗೆ ಹೋಗ್ತಾ ಇದ್ದಾನೆ ಅಂದರೆ, ಸೊ ಮನೆಗೆ ಹೆಚ್ಚಾಗಿ ಈ ಕುರುಕ್ ತಿಂಡಿಗಳೇ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅವನ ಬಾಡಿ ನೋಡಿದ್ರೇ ಹೇಳ್ತಾರೆ ಎಲ್ಲರೂ, ಇವನು ಹೆಚ್ಚಾಗಿ ತಿಂತಾನಪ್ಪ, ಚೆನ್ನಾಗಿ ತಿಂತಾನಪ್ಪ ಅಂತ. ಹೌದು, ಚೆನ್ನಾಗಿ ತಿಂತಾನೆ. ಯಾಕಂದರೆ ಅವನು ಯಾವುದೇ ಕಾರಣಕ್ಕೂ ಅವನ ಹೊಟ್ಟೆಗೆ ಅವನು ಮೋಸ ಮಾಡಿಕೊಳ್ಳೋದಿಲ್ಲ. ಸೊ ನಾನೇ ಕೆಲವೊಂದು ಸಲ ರೇಗಿಸ್ತೀನಿ, ಮಹೇಶ ಸ್ವಲ್ಪ ತಿನ್ನೋ, ಕಮ್ಮಿ ತಿನ್ನೋ, ಡಯಟ್ ಮಾಡೋ, ಸಣ್ಣ ಆಗೋ ಅಂತ ಬೈತಾ ಇರ್ತೀನಿ. ಬಟ್ ಅವನು ಹೇಳೋದಷ್ಟೇ, ಅದಕ್ಕೆ ಇರೋವರೆಗೂ ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿರೋಣ ಅಂತ ಹೇಳ್ತಾನೆ. ಫ್ಯೂಚರ್ ಬಗ್ಗೆ ಅವನು ಯೋಚನೆ ಮಾಡೋದಿಲ್ಲ. ಸೊ ಹೌದು, ನಾನು ಒಂದೊಂದು ಸಲ ಯೋಚನೆ ಮಾಡ್ತೀನಿ, ಫ್ಯೂಚರ್ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು, ಇವತ್ತಿದ್ದವರು ನಾಳೆ ಇರೋದಿಲ್ಲ. ಸೊ ಇರೋ ದಿನ ಚೆನ್ನಾಗಿ ತಿಂದ್ಕೊಂಡು ಖುಷಿಯಾಗಿ ಆರಾಮಾಗಿರೋಣ ಅಂತ ಅನಿಸುತ್ತೆ. ಇನ್ನು ರೇಷನ್ ಎಲ್ಲ ಎತ್ತಿಡೋ ಮಧ್ಯದಲ್ಲಿ ಸೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಇನ್ನು ಈ ಸಮ್ಮರ್ಗಂತೂ ಎಷ್ಟೇ ನೀರು ಕುಡಿದ್ರೂ ಸಮಾಧಾನನೇ ಆಗೋದಿಲ್ಲ. ಇನ್ನು ನಮ್ಮನೇಲಂತೂ ಸಮ್ಮರ್ ಟೈಮ್ಗೆ ಹಣ್ಣಿನ ಜ್ಯೂಸ್ಗಳು ಹೆಚ್ಚಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕರ್ಬೂಜ ಹಣ್ಣಿತ್ತು ಮನೇಲಿ, ಸೊ ಅದರದ್ದೇ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಜೊತೆಗೆ ಬ್ರೌನ್ ಶುಗರ್ ಬರುತ್ತೆ ಅಲ್ವಾ, ಸೊ ಅದನ್ನು ಹಾಕೊಂಡು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಕ್ಸ್ಪೈರಿ ಡೇಟ್ ಆಗಿತ್ತು. ಸೊ ಹಾಗಾಗಿ ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡೆ. ಇನ್ನು ಈ ಜ್ಯೂಸ್ ಜೊತೆಗೆ ಸ್ವಲ್ಪ 2-3 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಜ್ಯೂಸ್ನ ರೆಡಿ ಮಾಡಿಕೊಂಡೆ. ಈ ಐಸ್ ಕ್ಯೂಬ್ ಹಾಕಿ ಜ್ಯೂಸ್ ಕುಡಿಯೋದ್ರಿಂದ ಸೊ ಸ್ವಲ್ಪ ಹೊಟ್ಟೆಗೆ ಸಮಾಧಾನ ಆಯಿತು, ತಣ್ಣಗಾಯಿತು ಅಂತಲೇ ಹೇಳ್ಬೋದು ಹೊಟ್ಟೆ. ಸೊ ಚೆನ್ನಾಗಿತ್ತು ಜ್ಯೂಸು. ಇನ್ನು ನೆಕ್ಸ್ಟು ಕೆಲಸ ಎಲ್ಲ ಮುಗಿಸಿ ಸಂಜೆ ಹಾಗೆ ಹೋಯಿತು 6 ಗಂಟೆ. ಇನ್ನು ನಾವು ನಮ್ಮನೇಲಿ 8 ಗಂಟೆಗೆ ಡಿನ್ನರ್ ಆಗೋದ್ರಿಂದ ಸೊ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ 6:30-7 ಗಂಟೆ ಆಗುತ್ತೆ. ಸೊ ಎಲ್ಲ ಟೈಮು ಒಂದೇ ಟೈಮ್ ಥರ ಇರೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ರವೆ ನಾನು 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 5 ಜನ ಇರೋದ್ರಿಂದ ಸೊ ನಾನೇನು ಹಾಕ್ತೀನಿ ಆ ಕ್ವಾಂಟಿಟಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇದ್ರ ಜೊತೆಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸೊ ಕಾಯಿ,
ಸೊ ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಸೊ ನೀರನ್ನ ಹೆಚ್ಚಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಈ ರವೆ ಏನಿದೆ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇದನ್ನು ಹತ್ತತ್ರ ಅರ್ಧದಿಂದ 1 ಅವರ್ವರೆಗೂ ಸೊ ಹಾಗೆ ಬಿಟ್ಟಿರ್ತೀನಿ. ಸೊ ಅಷ್ಟರಲ್ಲಿ ಈ ಕಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಪಲ್ಯಗೆ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇರ್ತೀನಿ. ಸೊ ಬೆಂಡೆಕಾಯಲ್ಲಿ ಲೋಳೆ ಇರುತ್ತೆ ಅಲ್ವಾ, ಸೊ ಆ ಲೋಳೆ ಹೋಗೋವರೆಗೂ ಸೊ ಫ್ರೈ ಮಾಡ್ಕೋಬೇಕು. ಇನ್ನು ಬೆಂಡೆಕಾಯಿ ಪಲ್ಯ ಈ ರೊಟ್ಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅದನ್ನು ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡು ಸೊ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಕ್ಕೆ, ಒಂದು ಲವಂಗ, ಒಂದು ಪಲಾವ್ ಎಲೆ, ಜೊತೆಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ಸಲುವಾಗಿ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವುದೇ ರೀತಿ ರೆಡಿಮೇಡ್ ಹಾಕಿಲ್ಲ, ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ 1 ಟೊಮೊಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇನ್ನು 4 ಟೊಮೊಟೊನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಅಂತ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾಕಂದರೆ ಈ ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಮಾಡಿದೆ ಒಂದು ಟೈಮು, ಅದಕ್ಕೋಸ್ಕರ ಮಾವಂಗೆ ಇಷ್ಟ ಆಗಿ ಇನ್ನು ನೆಕ್ಸ್ಟು ಜಾಸ್ತಿ ಬೆಂಡೆಕಾಯಿ ತಂದಿದ್ರು. ಸೊ ಇವತ್ತು ಅದೇ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ಜೊತೆಗೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪದಾಗಿ ಹಚ್ಚಿಟ್ಟಿರೋ ಏನಿದೆ ಟೊಮೊಟೊ ಅದೆಲ್ಲ ಸಾಫ್ಟ್ ಆಗೋವರೆಗೂ 1-2 ನಿಮಿಷ ಬೇಯಿಸಿಟ್ಕೊತೀನಿ. ಇನ್ನು ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ, 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್ ಬಂದು ನಾವು ಮನೇಲೇ ಮಾಡಿರೋ ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀವಿ. ಸೊ ನೀವು ಹೊರಗಡೆ ಸಿಗೋ ಧನಿಯಾ ಪೌಡ್ರ್ ಏನಿದೆ ಅದನ್ನು ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಸೊ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೋಬೋದು, ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ಹಾಕಿರ್ತೀವಲ್ವ ಅದಕ್ಕೋಸ್ಕರನೇ. ಇನ್ನೊಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಬೇಯಿಸಬೇಕು, ಯಾಕಂದರೆ ಸ್ಪೈಸಸ್ ಏನಿದೆ ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇನ್ನು ಇದೆಲ್ಲ ಬೆಂದಿದ್ದಾದಮೇಲೆ ಇದ್ರ ಜೊತೆಗೆ ನಾವೇನು ಸಪ್ರೇಟ್ ಎತ್ತಿಟ್ಕೊಂಡಿರ್ತೀವಿ ಫ್ರೈ ಮಾಡಿ ಬೆಂಡೆಕಾಯಿನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ನನ್ನ ಹಸ್ಬೆಂಡು ನೈಟ್ ಟೈಮು ಸೂಪ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸೊ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ರೊಟ್ಟಿ ಚಪಾತಿ ಎಲ್ಲ ಕಮ್ಮಿ ಆಗಿತ್ತು. ನಿನ್ನೆ ತಾನೇ ಮಾವ ರೊಟ್ಟಿ ಮಾಡೋದಿಲ್ವ ಅಂತ ಕೇಳಿದ್ರು. ಸೊ ಇವತ್ತು ಮಾಡಿಕೊಡ್ತಾ ಇದ್ದೀನಿ ರೊಟ್ಟಿನ. ಸೊ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕೋದ್ರಿಂದ ನನ್ನ ಅಭಿಪ್ರಾಯ ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಬೆಂಡೆಕಾಯಿ ಪಲ್ಯ ಆಗಿದೆ. ಸೊ ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟು. ಇನ್ನು ಇದನ್ನು ಎತ್ತಿಟ್ಕೊಂಡು ಇನ್ನು ರೊಟ್ಟಿ ಹಾಕ್ಕೊಬೇಕು. ಸೊ ರೊಟ್ಟಿಗೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ತುಂಬ ಸಾಫ್ಟ್ ಆಗಿತ್ತು, ಆಲ್ರೆಡಿ ಒಂದು 1/2 ಅವರ್ ಆಗಿತ್ತು ಅಂತಲೇ ಹೇಳ್ಬೋದು. 1/2 ಅವರಲ್ಲಿ ನೆಂದಿರುತ್ತಲ್ವ, ಸೊ ಸಾಫ್ಟಾಗಿ ಆಗಿರುತ್ತೆ. ಇನ್ನು ಒಂದು ತವ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಿಂಗೆ ಚಿಮ್ಸ್ಕೊತೀನಿ ಅಂತ ನಮ್ಮ ಸೈಡ್ ಹೇಳ್ತೀನಿ, ಬಟ್ ನೀವೇನು ಹೇಳ್ತೀರ ಅಂತ ಗೊತ್ತಿಲ್ಲ. ಸೊ ಆ ಥರ ನೀರನ್ನ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ತವಾಗೆಲ್ಲ ಎಣ್ಣೆ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ನೆಕ್ಸ್ಟು ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ತವ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ನನಗೆ ನೀಟಾಗಿ ಬೆಳೆಯೋದಕ್ಕೆ ಬಂದಿಲ್ಲ. ಸೊ ಶೇಪ್ ನೋಡಿ ಕಮೆಂಟ್ ಹಾಕಬೇಡಿ, ಬಟ್ ಟೇಸ್ಟ್ ವೈಸ್ ಸೂಪರಾಗಿ ಬಂದಿತ್ತು. ಸೊ ಟ್ರೈ ಮಾಡಿ ನೋಡಿ. ಈ ರೊಟ್ಟಿನೂ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಾನು ಆಗಲೇ ಹೇಳಿದಾಗೆ ನಾನು ಹಸ್ಬೆಂಡು ನೈಟ್ ಟೈಮು ಸೂಪ್ ಕುಡಿತಾ ಇದ್ದೀವಿ. ಬಟ್ ಇವತ್ತು ಈ ರೊಟ್ಟಿ ಜೊತೆಗೆ ಪಲ್ಯ ಮಾಡೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಇವತ್ತು ನಾವು ರೊಟ್ಟಿನೇ ತಿಂದ್ವಿ.
ಸೊ ಏನಿಲ್ಲ 2 ರೊಟ್ಟಿ ತಿಂದ್ವಿ ಅಷ್ಟೇ. 2 ರೊಟ್ಟಿ ತಿಂದು ಸ್ವಲ್ಪ ಫ್ರೂಟ್ಸ್ ತಿನ್ನೋದ್ರಿಂದ ನೈಟಿಗೆ ಸಾಕಾಗುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ನೆಂಚ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.